ഹലോ ഹായ് എല്ലാവരെയും വെൽക്കം ടു ദീക്ഷ അമർ ബ്ലോഗ്. മലം വെച്ച് പറക്കുന്ന കുരുവികളെ ಆರಾಮಲ್ವಾ? ಬೆಂಗಳೂರಲ್ಲಿ ನಿನ್ನೆ ಸ್ವಲ್ಪ ಮಳೆ ಬಂತು, ನಿಮ್ಮೂರಲ್ಲಿ ಮಳೆ ಬಂದಿದ? ಬೆಂಗಳೂರಲ್ಲೂ ಸೆಕೆ ಇದೆ, ನಿಮ್ಮೂರಲ್ಲಿ ಸೆಕೆ ಇದೆಯಾ? ನಿನ್ನೆ ಮಳೆ ಬಂದು ಸ್ವಲ್ಪ ಕೂಲಾಗಿದೆ, ಬಿಸಿಲು ತುಂಬ ಚೆನ್ನಾಗಿ ಹೊಡಿತಾ. ಗೈಸ್, ನನ್ನ ಹತ್ರ ಒಂದು ಹುಲಿ ಇದೆ, ಬೇಕಾ ಯಾರಿಗಾದರೂ? ನೋಡಿ, ಹುಲಿ ಒರಿಜಿನಲ್ ಹುಲಿ ಇದು ನೋಡಿ. ನೀವೆಲ್ಲ ಯಾರು ಹತ್ರ ಬರಬೇಡಿ, ಹಚ್ತಾನೆ. ನಾನು ಸ್ನಾನ ಮಾಡಿಸ್ತೇನೆ, ಆಯಿತು? ನಿಮಗೆ ಸ್ನಾನ ಮಾಡೋಣ ನೋಡಿ. ಶಾಂಪು ಎಲ್ಲ ಹಾಕಿ ಸ್ನಾನ ಮಾಡಿ ಬಿಸಿಲಲ್ಲಿ ಒಣಗಿಸಿ ಪಪ್ಪಿ ಕೊಡ್ತೀನಿ. ಓಕೆ, ಹಾಯ್ ಗೈಸ್, ಆಲ್ರೆಡಿ ಇಂಟ್ರೋ ಆಗೋಗಿದೆ, ಅತ್ತೆ ಕೊಟ್ಟಾಯ್ತು ಇಂಟ್ರೋ ಎಲ್ಲ. ಓಕೆ, ಇವತ್ತಿನ ವ್ಲಾಗ್ ಅಂತ ಅಂದರೆ ವಿತೌಟ್ ಫೈರ್ ಕುಕ್ಕಿಂಗ್ ಚಾಲೆಂಜ್ ಮಾಡುವ ಅಂತ. ಸೊ ಅದರಲ್ಲಿ ಬಜೆಟ್ ಉಂಟು, ನನ್ನ 100 ರುಪೀಸ್, ಅತ್ತೆದು 100 ರುಪೀಸ್. ಅವರಿಗೆ 100 ರುಪೀಸಲ್ಲಿ ಹೋಗಿಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಮನೆ ಐಟಮ್ಸ್ ಯಾವುದೂ ಮುಟ್ಟುವಾಗಿಲ್ಲ, ಓಕೆನಾ? ಇದು ಎಷ್ಟು ಎಂತ ಹೇಳ್ತಾರೆ, ಉಪ್ಪು ಚಾಲೆಂಜು. ಸೊ ಮನೆಯಿಂದ ಏನೇನು ತೊಗೊಳ್ಬೋದು ಅಂದರೆ ಉಪ್ಪು, ಖಾರ, ಚಾಟ್ ಮಸಾಲ ಮತ್ತು ಆಯಿಲ್ ಇಷ್ಟನ್ನು ತೊಗೊಳ್ಬೋದು. ಮತ್ತು ಬೇಕಿದ್ದರೆ ಸ್ವಲ್ಪ ಐಟಮ್ಸ್ನ ಮನೆಯಲ್ಲೂ ತೊಗೊಳ್ಬೋದು, ಓಕೆನಾ? ಸೊ ಇವಾಗ ಟೈಮ್ ಬಂದು 12:05 ಆಗಿದೆ. ಅಂಗಡಿಗೆ ಹೋಗಬೇಕು, ಇನ್ನು ಶಾಪಿಂಗ್ ಮಾಡಬೇಕು, ಏನೇನು ಬೇಕು ಅಂತ ಗೊತ್ತಿಲ್ಲ. ಸೊ ಎಲ್ಲ ತಗೊಂಡು ಬಂದಮೇಲೆ ತರಿಸ್ತೇನೆ. ಓಕೆ, ಇವಾಗ ಹೊರಟಿದ್ದೇವೆ. ಅತ್ತೆ ಒಂದು ಡೈರೆಕ್ಷನ್ಗೆ ಹೋಗ್ತಾರೆ, ನಾನೊಂದು ಡೈರೆಕ್ಷನ್ಗೆ ಹೋಗ್ತೇನೆ. ಏನೇನು ತಗೊಳ್ತೀನಿ ಅಂತ ಹೇಳ್ತೇನೆ. ಸೊ ಬನ್ನಿ ನೋಡುವ ಈ ವ್ಲಾಗ್ ಹೇಗೆ ಬರುತ್ತೆ ಅಂತ. ಆದಷ್ಟು ಸಪೋರ್ಟ್ ಮಾಡಿ. ನಾನು ತುಂಬ ಟ್ರೈ ಮಾಡ್ತೇನೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅಂತ, ಯಾಕಂದರೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಕಂಟೆಂಟ್ ಇರುತ್ತೆ. ನಂಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಗೈಸ್. ಮೇನ್ ಥಿಂಗ್ ನಂಗೆ ಏನಂತ ಮಾತಾಡಬೇಕಾಗಲಿ, ಅದಕ್ಕೋಸ್ಕರ ನಾನು ವ್ಲಾಗ್ನ ಮಾಡ್ತಾಯಿಲ್ಲ. ಮತ್ತು ನನಗೆ ಈ ಥರ ಹೊರಗಡೆ ಹೋಗ್ತಾ ಮಾತಾಡೋದೆಲ್ಲ ಸ್ವಲ್ಪ ನಾಚಿಕೆ ಜಾಸ್ತಿ ನನಗೆ. ಸೊ ನಾನು ಮಾಡಲ್ಲ. ಇವತ್ತು ದೊಡ್ಡ ಮನಸ್ಸು ಮಾಡಿದ್ದೆ, ಮೇನ್ ಥಿಂಗ್ ದೊಡ್ಡ ಧೈರ್ಯ ಮಾಡಿದ್ದೇನೆ. ನಂಗೆ 4 ಜನ ನನ್ನ ನೋಡ್ತಿದ್ದಾರೆ ಅಂತ ಹೇಳಿದ್ದೆ ಕೂಡಲೇ ನನಗೆ ಫುಲ್ ಟೆನ್ಷನ್ ಆಗೋಗ್ತದೆ. ನಾನು ವ್ಲಾಗ್ ಮಾಡೋದೇ ಇಲ್ಲ. ಈಗಲೂ ಅಷ್ಟೇ, ನಾನು ಅಂಗಡಿಗೆ ಹೋದಲ್ಲಿ ಮಾಡ್ತೇನೆ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ವ್ಲಾಗ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅತ್ತೆ ಒಂದು ಡೈರೆಕ್ಷನ್ಗೆ ಹೋದಾಗ ಅತ್ತೆನೂ ವ್ಲಾಗ್ ಮಾಡ್ತಾರೆ, ಅದನ್ನು ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ನೋಡುವ ಹೇಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ, ಆಯಿತಾ? ನಾನು ಯಾವತ್ತೂ ಈ ಥರ ಎಲ್ಲ ವ್ಲಾಗ್ ಎಲ್ಲ ಮಾಡೋಲ್ಲ. ನನ್ನ ಜನ ಇದ್ದಲ್ಲೂ ಆ ಕಡೆ ಹೋಗೋದೇ ಇಲ್ಲ. ನಾನು ತುಂಬ ಇದು ಮಾಡ್ತೇನೆ, ಅಂದರೆ ಅಲ್ಲೋಗಿ ನಿಂತು ಮಾತಾಡೋದು ಅದೆಲ್ಲ ಎಂತ ಇಲ್ಲ. ನಾನು ಫುಲ್ಲು ಮೇಲೆ ಬರ್ತೀನಿ. ನಾನು ಎನ್ನಷ್ಟಕ್ಕೆ ಹೋಗ್ತೀನಿ, ಸುಮ್ಮನೆ ಸೈಲೆಂಟಾಗಿ ಹೋಗ್ತೀನಿ, ತಗೊಳ್ತೇನೆ, ಸೀದಾ ಬಂದುಬಿಡ್ತೇನೆ. ಜೀವನ ಸೈಲೆಂಟ್. ನನಗೆ ಟೆನ್ಷನ್ ಭಯ ಎಲ್ಲ ಜಾಸ್ತಿ. ಬಿಕಾಸ್ ನಾನು ಈ ಥರ ವ್ಲಾಗ್ ನಾನು ಹೊರಗಡೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಷ್ಟು ಟೈಮ್ ಅಂದರೆ ವ್ಲಾಗ್ ಸ್ಟಾರ್ಟ್ ಮಾಡಿದ ದಿನದಿಂದ 1 ವರ್ಷ ಆಯಿತು ವ್ಲಾಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಓಕೆ ಬೈ. ಅವ್ರು ಆ ಸೈಡ್ ಹೋಗ್ತಾರಂತೆ, ನಾನು ಈ ಸೈಡ್ ಹೋಗ್ತೀನಿ. ಒಂದೇ ಅಂಗಡಿಗೆ ಹೋಗ್ಬಿಟ್ಟು ನೆಲ ತಗೊಳ್ತೀನಿ, ವಿಡಿಯೋ ಮಾಡಿ. ಹಾಂ ಅಷ್ಟೇ. ಅತ್ತೆ ಅಯ್ಯೋ ಎಲ್ಲ ನೋಡ್ತಾ ಇದ್ದಾರೆ ಗೈಸ್, ಟೆನ್ಷನ್ ಆಗಿದೆ. ನಾನು ಬಜೆಟ್ ಹೇಳಿದೆ ಅಲ್ಲ, ನನಗೆ 100 ರುಪೀಸ್, ಅತ್ತೆದು 100 ರುಪೀಸ್ ಹಾಗೆ ಇದೆ. ಗೂಗಲ್ ಪೇ ಯೂಸ್ ಮಾಡೋ ಹಾಗಿಲ್ಲ, 100 ರುಪೀಸ್ ಅಷ್ಟೇ ಹಾಕಬೇಕು. ಗೂಗಲ್ ಪೇ ಯೂಸ್ ಮಾಡಿದ್ರೆ ನಾನು ನೋಡ್ತೇನೆ. ಇವಾಗ ಎಂತ ಬೇಕೋ ಅಷ್ಟು ಮಾತ್ರ ತಗೊಂಡು ಬರಲಿಕ್ಕೆ ಅಷ್ಟೇ. ಅಯ್ಯೋ ಆಂಟಿಯೆಲ್ಲ ಬರ್ತಾಯಿದ್ದಾರೆ. ಓಕೆ ಗೈಸ್, ನಾವು ಮುಂದೆ ಹೋಗುವ. ರೋಡಲ್ಲಿ ಹೋಗೋದು ಯಾರು ಬರ್ತಾರೆ? ಆಂಟಿ ಬರ್ತಾರೆ. ನನಗೆ ತುಂಬ ಟೆನ್ಷನ್ ಆಗ್ತದೆ. ಓಕೆ ಸರಿ, ತಗೊಂಡು ಬನ್ನಿ ಆಯಿತಾ? ಬಾಯ್. ಓಕೆ ಬನ್ನಿ, ನಾನು ಇಲ್ಲೊಂದು ಅಂಗಡಿ ತೋರಿಸ್ತೇನೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ತಗೊಂಡು ಬರುವ. ಸೊ ಇನ್ನು ಲೇಟ್ ಮಾಡೋದು ಬೇಡ. ಓಕೆ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಓಕೆ, ಇವಾಗ ವೆಜ್ ತರಕಾರಿ ಎಲ್ಲ ತೊಗೊಂಡು ವಿಶಾಲ್ ಮಾರ್ಟಿಗೆ ಬಂದಿದ್ದೀನಿ. ಇಲ್ಲಿ ನೋಡೋಣ, ಅಲ್ಲಿ ಲೇಸ್ ಇರಲಿಲ್ಲ. ಸೊ ಹೇಗಿದೆಯಾ ಅಂತ ನೋಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ನಾಚಿಕೆ ಬಿಡಬೇಕು ಗೈಸ್, ಅವಾಗಲೇ ಏನಾದರೂ ಮಾಡೋಕ್ಕೆ ಸಾಧ್ಯ. ಬಟ್ ನಂಗೆ ಕೈಲಾಗಲ್ಲ. ಸೊ ಬನ್ನಿ, ಇಲ್ಲಿ ಟ್ರೈ ಮಾಡೋಣ. ಏನಾದರೂ ಸಿಕ್ಕಿದ್ರೆ ತೊಗೊಂಡು ಹೋಗೋಣ. ಏನು ಗೊತ್ತಾ, ಇಲ್ಲೇನೂ ಸಿಗ್ತಾಯಿಲ್ಲ.
ನಾನು ತಪ್ಪು ಕಡೆ ಬಂದುಬಿಟ್ಟು ಅಂತ ಆಗ್ತಾ ನನ್ನಂತೂ 75 ರುಪೀಸ್ ಅಷ್ಟೇ ಇರೋದು. ಇವಾಗ 25 ರುಪೀಸ್ ಆಲ್ರೆಡಿ ಖರ್ಚು ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲೆಲ್ಲ ಯುಗಾದಿ ಆಫರ್ ಹಾಕಿದಾರಲ್ಲ, ಎಲ್ಲ ಬೈ ಒನ್ ಗೆಟ್ ಒನ್, ಸೊ ಎಲ್ಲ ಡಬಲ್ ಪ್ರೈಸಲ್ಲಿದೆ. ಬನ್ನಿ ಬೇರೆ ಕಡೆ. ಆ್ಯಕ್ಚುಲಿ ಇಲ್ಲಿ ಐಡನ್ ಸಿಕ್ಕೆಲ್ಲ 9 ರುಪೀಸಿಗೆ ಕೊಟ್ಟಿದ್ದಾರೆ, ಬಟ್ ಹೌದಾ ಅಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ 9 ರುಪೀಸಿಗಿದೆ. ಟ್ರೈ ಮಾಡಿ ಆಯಿತಾ. ವಿಶಾಲ್ ಮಾರ್ಟಿಗೆ ಬಂದು ಹೋದಾಗ ಚಸ್ಕ 9 ರುಪೀಸಿಗೆ ಹಾಕಿದ್ದಾರೆ. ಸೊ ಬೇಡ, ಬಿಸ್ಕೆಟಲ್ಲಿ ನಂಗೆ ಏನು ಮಾಡಬೇಕಂತ ಐಡಿಯಾನೇ ಇಲ್ಲ. ಸೊ ನಾವು ಬೇರೆ ಕಡೆ ಹೋಗಿಬಿಟ್ಟು ಏನು ಲೇಸನ್ನೇ ತೊಗೊಂಡು ಹೋಗೋಣ. ಝೀರೋ ನಾಲೆಜ್ ಕೇಸ್ನಲ್ಲಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಗ್ಯಾಸಲ್ಲಿ ಕುಕ್ ಮಾಡಬೇಕು ಅಂದ್ರೆ ಏನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋದು. ChatGPT ಅದೆಲ್ಲ ಕೇಳ್ಕೊಂಡು ಇದೆಲ್ಲ ತುಂಬ ಕಷ್ಟ ನನಗೆ. ಐ ಥಿಂಕ್ ಸೊ ಅತ್ತೇನೆ ಜಾಸ್ತಿ ಮಾಡ್ತಾರೆ ಅಂತ ಲೆಮನ್ ತೊಗೊಂಡು ಹೋಗೋಣ. ಲೆಮನ್ ಟ್ರೈ ಮಾಡೋಣ. ಅದರಲ್ಲಿ ಒಂದು ರೆಸಿಪಿ ಯಾವಾಗಲೂ ನೋಡಿದ್ದು. ಸರ್ ಬನ್ನಿ ಹೋಗೋಣ. ಓಕೆ, ಆದಷ್ಟು ಇದರಲ್ಲಿ ತೊಗೊಂಡಿದ್ದೀನಿ, ಬಟ್ ನನ್ನ ಹತ್ರ ಇನ್ನೂ ತುಂಬ ಹಣ ಬಾಕಿಯಾಗಿದೆ. ಎಷ್ಟು ಗೊತ್ತಾ? 20, 40, 50, 55 ರುಪೀಸ್ ಹಾಗೆ ಇದೆ. ಸೊ ಇನ್ನೂ 55 ರೂಪಾಯಿನ ಖರ್ಚು ಮಾಡಬೇಕು. ಸೊ ಬನ್ನಿ ಇನ್ನು ಲೇಸೆಲ್ಲನೇ ತೊಗೊಳ್ಳೋಣ. ಹೋಗ್ಬಿಟ್ಟು ನಾನು ಆಲ್ರೆಡಿ ತಿರ್ಗಿ ನಮ್ಮ ಮನೆ ರೋಡಿಗೆ ಬಂದೆ. ಪುನಃ ಅದೇ ಅಂಗಡಿಗೆ ಹೋದರೆ ಶೈ ಆಗುತ್ತೆ. ಸೊ ಇನ್ನೊಂದು ಅಂಗಡಿಗೆ ಹೋಗ, ಇನ್ನೊಂದು ತಾತಂದು ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ತಗೊಂಡು ಬರ್ತೀನಿ. ಓಕೆ, ಫೈನಲಾಗಿ ಎಲ್ಲ ತೊಗೊಂಡಿದ್ದೀನಿ. 100 ರುಪೀಸ್ ಫುಲ್ ಖಾಲಿ. ಬಟ್ ಸ್ಟಿಲ್ 1 ರೂಪಾಯಿ ಉಳ್ಕೊಂಡಿತ್ತು. 1 ರೂಪಾಯಿಗೆ ಒಂದು ಚಾಕ್ಲೇಟ್ ತೊಗೊಂಬಂದಿದ್ದಾನೆ. ಆ ಚಾಕ್ಲೇಟಲ್ಲಿ ನೋಡೋಣ ಎಂತ ಮಾಡುವ ಅಂತ. ಆ್ಯಕ್ಚುಲಿ ನಾನು ಲೇಸ್ ತೆಕ್ಕೊಳ್ಳೋದಕ್ಕಿಂತ ಈ ಕೊತ್ತಂಬರಿ ಸೊಪ್ಪು ತೊಗೊಳ್ಳೋದಕ್ಕಿಂತ ಬೇರೆ ತೊಗೊಳ್ಬೇಕು ಅಂತ ಅಂದ್ಕೊಂಡೆ. ಲೈಕ್ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್. ಒಂದೇ ಒಂದು ನಿಮಿಷ ಗೈಸ್. ಓಕೆ, ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡ. ಸೊ ಮತ್ತು ಡೈರಿ ಮಿಲ್ಕ್ ಬೇಡ ಅಂತಾಯಿತು, ಬಿಕಾಸ್ ಮನೇಲಿ ಯಾರು ಸ್ವೀಟ್ ತಿಂತ ಇಲ್ಲ. ಆದರೂ ನಾನು ಸ್ವೀಟ್ ಮಾಡಿಲ್ಲ. ಐಡಿಯಾ ಇಲ್ಲ, ಪ್ಲ್ಯಾನ್ ಇಲ್ಲ, ಏನಿಲ್ಲ. ಸುಮ್ಮನೆ ಹೀಗೆ ಕೂತ್ಕೊಂಡಿರ್ಬೇಕಾದ್ರೆ ಈ ಥಾಟ್ ಬಂತು, ಯಾಕೆ ಕುಕ್ಕಿಂಗ್ ಬ್ಲಾಗ್ ಮಾಡಬಾರ್ದು ಅಂತ. ಅದು ಮಾಡಿದರೆ ಬಂದಿರೋದು. ಈ 4th ಫ್ಲೋರ್ ಹತ್ತಲೇ ದೊಡ್ಡ ಹಿಂಸೆ ಗೈಸ್. ನನಗೆ ಇಷ್ಟನೇ ಆಗಲ್ಲ, ಬಟ್ ಆಪ್ಷನ್ ಇಲ್ಲ. 2 ಫ್ಲೋರ್ಸ್ ಹತ್ತದು ಗೊತ್ತಾಗಲ್ಲ. ಇನ್ನು 3rd ಫ್ಲೋರಿಂದ 4th ಹೋಗೋದು ಇದೆಯಲ್ಲ, ಅದು ಸ್ವಲ್ಪ ಹಿಂಸೆ. ಹತ್ತೆಗೆ ನೋಡಬೇಕು ಎಂತೆಲ್ಲ ಮಾಡಿದ್ದಾರಂತ. ನನ್ನ ಫುಲ್ ಕವರ್ ಇದೆ. ನಾನು ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಹಾಗೆ ನಾನು ಹೋಗಿದ್ದ ಅಂಗಡಿಯಲ್ಲಿ ಅಣ್ಣನ ಹತ್ರ ಸಹ ಹೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಬೇಕಂದರೆ ಅವ್ರದ್ದು ತಂಗಿನೂ ಮಾಡ್ತೀರಂತೆ, ಹಾಗೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿರೋದು ಗೈಸ್. ಸೊ ಹತ್ತಿರ ಬಂದಿದೆ. ಅಮ್ಮ ಸಾಕಾಯ್ತು. ಸೌತೆಕಾಯಿ ತಗೊಂಡಿದ್ದೇನೆ, ಟೊಮೆಟೊ ಹಣ್ಣು, ಆಮೇಲೆ ನೋಡಿ ಕ್ಯಾರೆಟ್, ಆಮೇಲೆ ನೋಡಿ ಒಂದು ಬನಾನ ತಗೊಂಡಿದ್ದೇನೆ, ಒಂದು ಲಿಂಬೆ, ಸೇಬು, ಮಾವಿನಕಾಯಿ. ಉಳಿತಾ? ಇಲ್ಲ ಇಲ್ಲ. ಹಾಂ, ಓಕೆ. ಹಾಗಿದ್ರೆ ಇಬ್ಬರದು 100 ರುಪೀಸ್ ಫುಲ್ ಕವರ್ ಆಗಿದೆ ಗೈಸ್. ಫಸ್ಟ್ ಮಾವಿನಕಾಯಿ, ಲಿಂಬೆ, ನೆಲ್ಲಿಕಾಯಿ, ನೀರುಳ್ಳಿ, ಕ್ಯಾರೆಟ್, ಕುಕುಂಬರ್, ಟೊಮೆಟೊ, ಆ್ಯಪಲ್, ಬಾಳೆಹಣ್ಣು, ಪೇರಳೆ, ಸೀಬೆಕಾಯಿ, ಸಿಹಿಗೆಣಸು,
ಹಸಿಮೆಣಸಿನ್ಕಾಯಿ, ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಗ್ರೇಪ್ಸ್ ಇದೆ ಗ್ರೇಪ್ಸ್. ಓಕೆ, ಈಗ ನಾನು ಇದನ್ನು ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಿಂದ್ರೆ ಪುದೀನ, ಕೊತ್ತಂಬರಿ ಸೊಪ್ಪು, ಅನ್ನ ನನಗೆ ಸ್ವಲ್ಪ ಜಾಸ್ತಿ ಕೊಟ್ಟರು. ಆಮೇಲೆ ಮೊಸರು, ಕುರ್ಕುರೆ, ಮೆಣಸಿನಕಾಯಿ ಪ್ಲೇಸ್ ಇದು, ಆಮೇಲೆ ಕುಕುಂಬರ್, ಕ್ಯಾರೆಟ್, ಗುಡ್ಡೆ ಬಿಸ್ಕೆಟ್ 2, ಆಮೇಲೆ ನಿಂಬೆಹಣ್ಣು 2, ಆನಿಯನ್ 2, ಟೊಮೆಟೊ 2, ಆಜ್ಮಲ, ಪಲ್ಯ ಒಂದು ಚಾಕ್ಲೇಟ್ 100 ರೂಪೀಸ್ಗೆ ಲಾಸ್ಟ್ ₹1 ಕಮ್ಮಿ ಆಗಿತ್ತು ಅಂತ, ಶುಂಠಿ ಮತ್ತೆ ಲಾಸ್ಟ್. ಓಕೆ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 1:37 ಆಗಿದೆ ಟೈಮ್. ಇವಾಗ ಫಸ್ಟ್ ತರಕಾರಿನೆಲ್ಲ ವಾಶ್ ಮಾಡ್ಕೋಬೇಕು. ಸೊ ಎಲ್ಲ ಸೈಡಿಗೆ ಇಟ್ಕೊಳ್ಳೋಣ. ವಾಶಿಗೆ ಇವಾಗ ಅತ್ತೆದು ಆಲ್ರೆಡಿ ವಾಶ್ ಆಯಿತು, ತೊಡ್ತದೆ. ವಾಶ್ ಆಯಿತಾ? ಇನ್ನು ಗ್ರೇಪ್ಸ್ ಮಾತ್ರ ಇಲ್ಲ, ಉಪ್ಪು ಮತ್ತು ಹಳದಿ ಪುಡಿ ಹಾಕಿಟ್ಟಿದ್ದೀನಿ. ಈ ಥರ ಹಾಕಿಟ್ಟಿದ್ದಾರೆ. ಓಕೆ, ಈಗ ವಾಶ್ ಮಾಡಬೇಕು ಎಲ್ಲವನ್ನು. ಇಲ್ಲಿ ಲೇಸ್, ಕುರ್ಕುರೆ, ಇದೆಲ್ಲ ಆಜ್ಮಲ, ಒಂದು ಚಾಕ್ಲೇಟ್. ಇದಕ್ಕೆ ನಂಗೆ ಬೇಕಾಗಿರೋ ತರಕಾರಿ ಕೊತ್ತಂಬರಿ ಸೊಪ್ಪು, ಪುದೀನ, ಬಿಸ್ಕೆಟ್, ಇದು ಪ್ಲೇಟ್ ಮತ್ತು ಚಾಕು. ಸೊ ಇವಾಗ ಇನ್ನೊಂದು ಏನಂದರೆ, ಅತ್ತೆ ಬೇರೆ ಕಡೆ ಮಾಡ್ತಾರೆ, ನಾನು ಬೇರೆ ಕಡೆ ಮಾಡ್ತೇನೆ. ನಾನೇನು ಮಾಡ್ತೇನೆ ಅಂತ ಅತ್ತೆ ಗೊತ್ತಾಗಲ್ಲ, ಅತ್ತೆ ಎಂತ ಮಾಡ್ತಾರೆ ಅಂತ ನಂಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ಮರ್ಚೆಲ್ಲ ಮಾಡಬೇಕು. ಓ ಮೈ ಗಾಡ್, ಈ ವಿಡಿಯೋಗೆ ತುಂಬ ಎಫರ್ಟ್ ಹಾಕಬೇಕು. ಸೊ ಇವಾಗ ನಂಗೆ ಅಲ್ಲಿಗೆ ಏನೇನು ಬೇಕು ಅದು ತಗೊಂಡು ಹೋಗಬೇಕು. ತಗೊಂಡು ಹೋಗಬಾರ್ದು, ಅಯ್ಯೋ ಕತ್ಲು ಕಾಣಿಸ್ತಾನೆ. ಸೊ ಏನಾದರೂ ಬೇಕಿದ್ದಲ್ಲಿ ಅಲ್ಲಿ ಹೋಗ್ಬಿಟ್ಟು ತೊಗೊಂಡ್ರೆ ಆಯಿತು, ಅಷ್ಟೇ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡಿ ತುಂಬ ಡ್ರ್ಯಾಗ್ ಮಾಡೋದು ಬೇಡ, ಆದಷ್ಟು ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಂಡು ಮುಗಿಸುವ. ಈ ಥರ ಇದು ಹಾಕ್ಕೋಬೇಕು. ಫುಲ್ ಹಾಕ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಬಿಕಾಸ್ ಇದಕ್ಕೆ ಇನ್ನೂ ಆನಿಯನ್ ಮತ್ತು ಟೊಮೆಟೊನೂ ಹಾಕ್ಕೊಳ್ಬೇಕಲ್ವ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಟೊಮೆಟೊನ ಹಿಂಗೆ ಹಾಕ್ಕೋಬೇಕು. ಓ ಮೈ ಗಾಡ್, ಟೊಮೆಟೊ ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಇಟ್ಸ್ ನೋಡಿ ಗೈಸ್. ಇದಿಷ್ಟು ದೀಕ್ಷಾ ಮಾಡಿರೋದು, ಅಂದರೆ ನಾನು ಮಾಡಿರೋ ವಿಡಿಯೋ, ಅಥವಾ ನಾನು ಮಾಡಿರೋದು ಆಯಿತು. ಗ್ರೇಪ್ಸಿಗೆಲ್ಲ ಲೈನ್ ಹಾಕ್ಸ್ಕೊಂಡು ಓಕೆ. ಆಮೇಲೆ ಸಾಲ್ಟ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಟೇಸ್ಟಿಗೆ ಅದು ಕಟ್ ಮಾಡ್ತೇನೆ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ, ಚಿಕ್ಕದಾಗಿ ಕಟ್ ಮಾಡಬೇಕು. ಒಂದು ಅರ್ಧ ಟೊಮೆಟೊ. ಯಾವ್ದ್ಯಾವ್ದು ಎಂತೆಂತ ಅಂತ ಹೇಳಿರುತ್ತೆ. ಇದು ಮಾವಿನಕಾಯಿ ಜ್ಯೂಸು. ಓಕೆ. ಇದು ಗೆಣಸು, Okay. ಸಿಹಿಗೆಣಸು ಏನು ಹಾಕಿಲ್ಲ, ಬರೀ ಕಟ್ ಮಾಡಿಟ್ಟಿರೋದು. ಇದು ಗ್ರೇಪ್ಸಿಗೆ ಲೈನ್ ಹಾಕಿ ಉಪ್ಪು, ಚಿಲ್ಲಿ ಪೌಡರು, ಚಿಲ್ಲಿ ಫ್ಲೆಕ್ಸ್, ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸು. ಅತ್ತೆದು ಡ್ರೀಮ್ ಗೈಸ್. ಅದು ಮೂರು ಸ್ವಲ್ಪ ಸೇಮ್. ಇದು ಅತ್ತೆಗೆ ಇಷ್ಟ ಆಯಿತು. ಇದು ಕಚಂಬರ್, ಇದು ಮಜ್ಜಿಗೆ ಮತ್ತು ಜಲ್ಜೀರ, ಇದಿಷ್ಟು ಚೆನ್ನಾಗಿತ್ತು. ಅತ್ತೆದು ಲಾಸ್ಟಲ್ಲಿ ಇದೆಲ್ಲ ಇದಿಷ್ಟು ಅಲ್ಲಿ ಲಾಸ್ಟ್ ಏನಿದೆ ಇದಿಷ್ಟು ರಿಸಲ್ಟ್. ಅದಿಷ್ಟು ನನಗೆ ಇದು ತುಂಬ ಇಷ್ಟ ಇದೆ. ನನಗೂ ಸಹ ಇದು ತುಂಬ ಇಷ್ಟ ಆಯಿತು. ಅವನಿಗೆ ಇಷ್ಟ ಆಗಲಿಲ್ಲ. ಬಟ್ ಇದು ಸ್ವಲ್ಪ ಏನಂತಂದರೆ ಎಣ್ಣೆ ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಯಾವುದು ಇದಾ? ಇದಕ್ಕೆ ಆಯಿಲ್ ಹಾಕಿಲ್ಲ. ಈಗ ಆಯಿಲ್ ಹಾಕಬೇಕು, ಸೂಪರ್ ಆಯಿಲ್ ಹಾಕಿ ನೋಡ್ಬೋದು. ಬಟ್ ಅಂದರೆ ಆ ಕೇರಳದವರೆಲ್ಲ ಮಾಡ್ತಾ ಇದ್ದಿದ್ದು ಆಯಿಲ್ ಹಾಕಿ ಸ್ವಲ್ಪ ಒಂಥರ ಏನು ಹೇಳ್ತಾರೆ, ಫುಲ್ ಗ್ರೇವಿ ಥರ ಹಿಂಗೆ ಹಚ್ಚಿ ನೆಂತಿ ತಿನ್ನೋ ಥರ ಚೆನ್ನಾಗಿರ್ತಿತ್ತು. ಬಟ್ ಇದು ಸೂಪರ್ ಆಗಿದೆ, ನಂಗೆ ಇಷ್ಟ ಆಯಿತು. ಓಕೆ, ಇಷ್ಟು ವೀಡಿಯೋಸ್ ನಾವು ತೋರಿಸಿದ್ದೀವಿ. ಇಷ್ಟು ಈ ಥರ ಇವತ್ತಿನ ವಿಡಿಯೋ ಈ ಥರ ಆಗಿತ್ತು. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಏನು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ಮೇಲಿಂದ ಡೈಲಿ ಬ್ಲಾಗ್ಸ್ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಹೋಗಲ್ಲ, ಬಟ್ ಈ ಥರ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ.
ಈ ಥರ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ನನಗೆ ಸೇಮ್ ಗೈಸ್ ಸ್ವಲ್ಪ ಇವತ್ತೇ ಫಸ್ಟ್ ಟೈಮ್ ನಾನು ಹೊರಗಡೆ ಹೋಗ್ಬಿಟ್ಟು ವೀಡಿಯೋಸ್ ಮಾಡಿರೋದು, ಅಂದರೆ ರೋಡಲ್ಲಿ ಒಬ್ಬಳೇ ಹೋಗಬೇಕಾದ್ರೆಲ್ಲ ವ್ಲಾಗ್ ಮಾಡಿರೋದು ತುಂಬ ಕಷ್ಟ. ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಕಷ್ಟ. ಮೇನ್ ಥಿಂಗ್ ನಾನು ಯಾಕೆ ವ್ಲಾಗ್ ಮಾಡಲ್ಲ ಅಂತಂದರೆ ನನಗೆ ಮಾತಾಡೋಕ್ಕೆ ಸರಿಯಾಗಲ್ಲ. ಕ್ಲಿಪ್ ಅಡ್ಡ ಆಗೋದ್ರಿಂದ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಾತಾಡೋಕ್ಕೋಸ್ಕರ. ಆ ಒಂದು ರೀಸನ್ಗೆ ನಾನು ವ್ಲಾಗ್ ಮಾಡ್ತಾಯಿಲ್ಲ, ಲೈಕ್ ವೀಡಿಯೋಸ್ ಕೂಡ ಮಾಡ್ತಾಯಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ, ಆದಷ್ಟು ಮಾಡೋಕ್ಕೆ ನೋಡ್ತೀನಿ. ಇದೆಲ್ಲ ಒಂದು ಮೆಮೊರೀಸ್. ಹೌದು, ಈ ಥರ ಆದಾಗ ವೀಡಿಯೋಸ್ ಮಾಡೋದು, ಬಟ್ ಹೇಗೆ ರೆಸ್ಪಾನ್ಸ್ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಸಿಗೋದಿಲ್ಲಲ್ಲ, ಈ ಥರ videos ಮಾಡ್ಬೋದು. ನೋಡಿ ಗೈಸ್, ಮತ್ತು ಮಕ್ಕಳಿಗೆಲ್ಲ ಈ ಕಾಂಪಿಟೇಷನ್ಸ್ ನೆಕ್ಸ್ಟ್ ಸ್ಟಾರ್ಟ್ ಆಗ್ಬೋದು. ಆ ಕುಕ್ಕಿಂಗ್ ಕಾಂಪಿಟೇಷನ್ ಎಲ್ಲ ವಿತೌಟ್ ಫೈರ್, ಅವರೆಲ್ಲನೂ ಇದೆಲ್ಲ ಟ್ರೈ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್, ಆಯಿತಾ? ಆದಷ್ಟು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡೈಲಿ. ಥ್ಯಾಂಕ್ ಯು, ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ.